ನಮಸ್ಕಾರ ಕರ್ನಾಟಕ, ಎಲ್ಲೇ ಆಗಿದ್ದೀರ ಎಲ್ಲ ಆರಾಮಾಗಿದ್ದೀರ ಅನ್ಕೋತೀನಿ. ಇವನು ಯಾರಪ್ಪ ಹುಟ್ಟು ನನ್ನ ಮಗ ಎದೆ ದಡ್ಕೆನೆ ಮನೆ ಹಿಡ್ಕೊ ಹೋಯ್ತಾನೆ ಅನ್ಕೊಂಡಿರ. ಇದು ನನ್ನ ಮೊದಲನೇ ಬ್ಲಾಗು. ಇವತ್ತು ವಿಶೇಷ ಏನಪ್ಪ ಅಂದರೆ, ಇವತ್ತು ನಮ್ಮದು ನಾಟಿ ನಡೀತೈತೆ. ಅದಕ್ಕೆ ಅಲ್ಲಿ ಮನೆ ಹಿಡ್ಕೊಂಡು ಹೋಗ್ತಿದ್ದೀನಿ ಮನೆ ಹೊಡೆಯೋಕ್ಕೆ. ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅಲ್ಲಿ ನಮ್ಮ ಅಪ್ಪ ಇದ್ದಾರೆ. ಬನ್ನಿ ಹಿಂಗೆ ಹೋಗೋಣ. ಎತ್ಕೊಂಡೋಗಿದೆ ತಂತಿ, ಇಲ್ಲೇ ಬಿಟ್ಬಿಟ್ಟಿದ್ದೆ. ತಿರ್ಗಿ ತಂತಿ ಎತ್ಕೊಂಡು ಹೋಗ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಜಮೀನು. ಇದೆಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವ್ರದ್ದು, ನಮ್ಮದು ಆ ಕಡೆ ಐತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಕರುಣೆ ತೋರಿಸಿ. ನೋಡಿ, ಫೈನಲಾಗಿ 6 ಬಂದವ್ರೆ. ನೋಡಿ, ಈಗ ಇಕ್ಲೇನೈತೆ, ಇದರಿಂದ ಈ ಕಡೆಗೆ ಇದೆಲ್ಲ ಸ್ಟ್ರೈಟು. ಅಲ್ಲಿಂದ ಅಲ್ಲಿ ತೋಟ ಕಾಣಿಸ್ತಿತ್ತು, ಅಲ್ಲಿ ಗಂಟು ನಮ್ಮದೇ. ಟೋಟಲ್ ಇದು 2 ಎಕರೆ ಐತೆ. ನೋಡಿ, ಇದೇ ಇಕ್ಲಲ್ಲಿ ನಮ್ಮ ಗದ್ದೆಗೆಲ್ಲ ನೀರು ಬರೋದು. ಏನೋ ಅಪ್ಪ ಹಾಗೆ ಗದ್ದೆ ನೀರು ಐತೈತೆ. ಪೈರು ಕೀಳ್ಬೇಕು ಈಗ ನಾಟಿ ಗದ್ದೆಗೆ. ಹಾಂ, ಇಲ್ಲಿ ಕಟ್ಬಿಡಿದ. ಸರಿ ಸರಿ ಸರಿ, ಬಡವೆ ತಾಗುದಿ. ಹಾಂ, ಆಗ ಈಗ ಹಾಂ ಹಾಂ, ರಾತ್ರಿ ಬಂದು ನೀರು ಚೆನ್ನಾಗಿದ್ದು. ಹಾಂ ಹಾಂ, ಸರಿ ಸರಿ. ಹಾಂ, ಓಕೆ ಫ್ರೆಂಡ್ಸ್, ಇದೊಂದು ಬದ ಕಟ್ಬಿಟ್ಟು ಬರ್ತೀನಿ ರೀ. ಯಾವ ಥರ ಕಟ್ಟಿದ್ದೀನಿ ಬದ? ಇಷ್ಟೇ ಬದ ಕಟ್ಟಷ್ಟೇ. ಬದಿನ ಮೇಲೆ ಹೋಗ್ಬಾರ್ದು ಫ್ರೆಂಡ್ಸ್, ಯಾಕೆಂದರೆ ಇವಾಗ ಬದ ಕಟ್ಟಿರ್ತಾರೆ, ಬದ ಎಲ್ಲ ಕಸ್ಕೊಬಿಡ್ತದೆ. ಈಗೇನು ನೋಡ್ತಿದ್ರೆ ಇದ್ರೊಳಗಡೆ ಒಂದು 25 ಮರ ಇದ್ದು, ಒಂದು ಮರನೂ ಇಲ್ದಂಗೆ ಆಗೋದು. ಏಕೆಂದರೆ ಬೇಸಿಗೆ ಟೈಮಲ್ಲಿ ನೀರು ಇರೋಲ್ಲ ಇಲ್ಲಿ, ಅದಕ್ಕೋಸ್ಕರ. ಇವಾಗ ಅಲ್ಲಿ ತೆವಡೆ ಹಾಲೆಲ್ಲ ಬರ್ತಾವ್ರೆ, ತೆವಡೆ ಹಾಕೋಕ್ಕೆ. ನಾನಿಲ್ಲಿ ಹಾಗೆ ಗದ್ದೆ ನೀರು ಹಾಯಿಸ್ತಾ ಇದ್ದೀನಿ, ಏಕೆಂದರೆ ಇದನ್ನು ಪೈರು ಕೇಳಬೇಕಲ್ಲ. ಈಗ ಫುಲ್ ನೀರು ಹಾಯಿಸ್ತಾ ಇದ್ದೀನಿ ಇದಕ್ಕೆ. ನೋಡಿ, ಇದು ನಮ್ಮ ಇಕ್ಳು. ಹಾಂ, ತಗೋಬತ್ತೀನಿ ಕದ್ ನಾನು ಬಿಡು. ಬತ್ತೀನಿರೋ ಹೋಗ್ಬಿಟ್ಟು. ಸೊ ಫ್ರೆಂಡ್ಸ್, ಇವಾಗ ಏನು ಸೀನ್ ಆಗೈತೆ ಅಂದರೆ, ಯಾರ ಮನ? ಹಾಂ ಹಾಂ ಹಾಂ, ಮಾದಣ. ಫ್ರೆಂಡ್ಸ್, ಈಗೇನಪ್ಪ ವಿಷಯ ಅಂದರೆ, ನಾವೇನು ನಾಟಿ ಮಾಡ್ತಾಯಿದ್ದೋ ಈ ಥರ ನಾಟಿ ಮಾಡಬೇಕಿತ್ತಲ್ಲ, ಅವ್ರು ನಾಟಿ ಮಾಡೋರು ಇವತ್ತು ಬರಲ್ವಂತೆ. ಅಂದರೆ ಅವ್ರ ಮನೆ ಹತ್ರ ಯಾರೋ ಡೆತ್ ಆಗವ್ರೆ, ಯಾರೋ ಸತ್ತೋಗ್ಬಿಟ್ಟವ್ರೆ. ಅದಕ್ಕೋಸ್ಕರ ಇವತ್ತು ಬರೋಲ್ಲ. ಬಂದ್ಬಿಟ್ಟು ಬರೀ ಪೈರು ಕಿತ್ತಾಕ್ಬಿಟ್ಟು ಹೋಗ್ತೀನಿ, ನಾಳೆ ಬಂದು ನಾಟಿ ಮಾಡ್ತೀವಿ ಅಂತ ಹೇಳೋರೆ. ಇನ್ನೇನು ಮಾಡೋಕ್ಕಾಗಲ್ಲ. ಗೊಬ್ಬರ ಹಾಕ್ಬಿಟ್ಟು ಮನೆ ಒಡಿಸಿ ಗದ್ದೆ ಒಡಿಸ್ಬಿಟ್ಟು ಹೋದರೆ ಪೈರು ಎತ್ತಾಕ್ತವ್ರೆ, ನಾಳೆಗೆ ಬರ್ತಾರೆ. ಮಾಡ್ಕೊಳ್ಳೋದ ಬನ್ನಿ. ನೋಡಿ, ಇವ್ರು ಯಾರೇ ಪೈರು ನಿಂತ್ಕೊಳ್ಳಿ ಅಂದ್ಬಿಟ್ಟು ನೀರೇ ಕಮ್ಮಿ ಮಾಡೋರು ಯಾರೇ. ನಾವಿನ್ನೂ ನಾಟಿನೇ ಮಾಡೋಕ್ಕಾಗಿಲ್ಲ. ನಮ್ಮ ಅಭಿನೂ ಇಲ್ಲಿ ಗದ್ದೆ ಉಳ್ತಾವನೆ, ತೋರ್ಸೋದ ಬನ್ನಿ. ಫೈನಲಿ ಮನೆ ಹತ್ರ ಬಂದೆ. ನಮ್ಮ ಗಾಡಿ ನಿಂತೈತೆ ನೋಡಿ. ಮಾ
ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿಲ್ವಲ್ಲ ನಿಂತು ಎಷ್ಟು ಮುಟ್ಟಿದ್ದು ಗೊಬ್ಬರನ ಗಾಡೀಲಿ ತಗೊಂಡವರು ನಮ್ಮ ಚಿಕ್ಕಪ್ಪ ಅವ್ರ ಮತ್ತೆ ಅನಿಸಿದ್ದೀನಿ. ಇಲ್ಲಿಂದ ಜಮೀನು ಇಲ್ಲೇ ಹತ್ರನೇ, ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ಬನ್ನಿ ಎತ್ಕೊಂಡು ಹೋಗೋಣ. ಫ್ರೆಂಡ್ಸ್, ಏನೇ ಅಲ್ಲಿ ಎಲ್ಲರೂ ನಡಿಬೋದು. ಈ ಅಟ್ಲು ಗದ್ದೆ ಒಳಗಡೆ ಕಲ್ಲು ಗದ್ದೆ ಫ್ರೆಂಡ್ಸ್, ನಡೆಯೋಕ್ಕಾಗಲ್ಲ. ಈ ಬದಿ ಮೇಲೆ ನಡೆಯುವ ಅಂದರೆ ಬದ ಒಣಗಿಲ್ಲ. ಕಲ್ಲೆಲ್ಲ ಕಾಲಿಗೆ ಚುಚ್ಚಾಕೋತವೆ. ನೋಡಿಲ್ಲಿ ಗುಂಡು ನೀರು ಒಯ್ತಾವೆ, ಪರವಾಗಿಲ್ಲ. ಎಲ್ಲ ಒಂಚೂರು ಮಡಬೆ ಹೊಡೆದ್ಬಿಟ್ರೆ ಈ ಬದ ಒಂಚೂರು ಒಣಗೈತೆ ನೋಡಿ. ಇಷ್ಟು ಅಂದರೆ ಇಷ್ಟಪ್ಪ ಹಿಂಗೆ ನೀರು ಹೋದರೆ ಸಾಕು, ಆಯ್ಕತ್ತದೆ. ಅಯ್ಯೋ ಇಲ್ಲಿ ನೋಡಿ, ಬರೀ ಕಲ್ಲು ಗದ್ದೆ, ಎಲ್ಲ ಕಲ್ಲು ಗದ್ದೆ. ಫೈನಲಾಗಿ ಪೈರ್ ಕೀಳೋಕ್ಕೆ ಬಂದಾರೆ, ಬರೀ 3 ಜನ ಬಂದಾರೆ. ಪರವಾಗಿಲ್ಲ, ಪೈರ್ ಕಿತ್ತಾಕ್ಬಿಟ್ಟು ಅಲ್ಲಿ ನಾಳೆ ಹಾಕ್ತಾರೆ ನಾಟಿನ. ನೋಡಿ, ಪೈರ್ ಕೀಳ್ತಾರೆ. ಹಂಗೆ ನಮ್ಮ ಮೇಲೂ ಕಡೆ ಹೋಗೋದು ಬನ್ನಿ. ಯಾಕೆಂದರೆ ಮನೆ ಹೊಡಿತಾವ್ರೆ ಅಲ್ಲಿ, ಚೆನ್ನಾಗಿ ಜಾಲಾಡಿಸ್ಬೇಕಲ್ವಾ. ಅದಕ್ಕೆ ಅಲ್ಲಿದ್ದೆ ಕಟ್ಟ ಮಾಡ್ತಾರೆ, ಇಲ್ದಾರೆ ಮಾಡಲ್ಲ. ಅದಕ್ಕೆ ಬನ್ನಿ ಹೋಗೋದ. ಇವೆಲ್ಲ ಗುದ್ಲಿ ಮಡಗಿದೆ, ಯಾರೋ ಅವರೇ ತವಡೆ ಹಳಿಗಳು ಎತ್ಕೋಗಿರ್ತಾರೆ. ಬನ್ನಿ ಹಿಂಗೆ ಹೋಗೋದ ಮುಂದೆ. 25 ಫ್ರೆಂಡ್ಸ್, ಫೈನಲಿಗೆ ಪೈರ್ ಬಿಡ್ತಾಯಿದ್ದೀವಿ ನೋಡಿ. ನಾನು ಅಲ್ಲಿ ಒಂದೆರಡು ಗುಂಡ್ಲು ಐತೆ, ಅದೊಂಚೂರು ನೀರು ನೋಡ್ಬೇಕು, ನೋಡ್ಕೊ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಅವ್ರು ಪೈರ್ ಬಿಡ್ತಾವ್ರೆ. ಇಲ್ಲಿ ಬನ್ನಿ. ಫೈನಲಾಗಿ ನೋಡಿ, ಇಷ್ಟಕ್ಕೆ ಇವಾಗ ಪೈರ್ ಬಿಟ್ಟಿದ್ದೀವಿ. ಇನ್ನು ಆ ಕಡೆಗೆ ಪೈರ್ ಬಿಟ್ಟಿಲ್ಲ, ಅದೇ ಇನ್ನೂ ಮನೆ ಹೊಡಿತಾರೆ. ಲಾಸ್ಟಲ್ಲಿ ಮನೆ ಹೊಡಿತಾವ್ರೆ ಇನ್ನೂ. ನಮ್ಮ ಅಪ್ಪ ಆ ಕಡೆ ಮೂಲೆಯಲ್ಲಿ ಅಲ್ಲೆಲ್ಲ ಬದ ಕಟ್ತಾಯಿದೆ. ಅಲ್ಲಿ ಇನ್ನೂ ಕೆಲಸ ಹಿಂಗೆ ಪೆಂಡಿಂಗ್ ಐತೆ ಸ್ವಲ್ಪ. ಬನ್ನಿ ಹಿಂಗೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಪೈರು ಬಿಟ್ಬಿಟ್ಟು ಸಿಗೋಣ. ನೋಡಿ, ನೀರೆಲ್ಲ ಮಾಡಿದ್ದೀವಿ. ನೀರೆಲ್ಲ ತುಂಬ ಹಾಕಾಗೈತೆ. ನೀರೆಲ್ಲನೂ ಎಷ್ಟು ಬೇಕು ಅಷ್ಟು ಲಿಮಿಟು. ಗೊಬ್ಬರ ಎಲ್ಲ ಹಾಕಾಗೈತೆ ನೋಡಿ. ಮಡಬೆ ಎಲ್ಲ ಮುಚ್ಚಿಬಿಟ್ಟಿದ್ದೀವಿ. ಇಕ್ಳೊಳಗೆ ಈ ಥರ ಇಕ್ಳೊಳಗೆ ನಡೆಯೋದು ನಾವು. ಇಕ್ಳೊಳಗೆ ಏನಕ್ಕಪ್ಪ ನಡೆಯೋದು ಅಂದರೆ, ಬದ ಎಲ್ಲ ನೋಡಿ ಇವಾಗ ಹಸಿ ಇರ್ತದಲ್ವಾ, ಬದ ಹೊರಹೋಗ್ತದೆ ಅನ್ನೋ ಕಾರಣಕ್ಕೆ ಇಕ್ಳೊಳಗಡೆ ನಡೆಯೋದು. ಒಣಗಿರೋ ಕಡೆ ಮಾತ್ರ ಇಕ್ಳೊಳಗಡೆ. ಫ್ರೆಂಡ್ಸ್, ಇಲ್ಲೇನು ಮನೆ ಹೊಡಿತಾವ್ರೆ. ಈಗ 3 ಗದ್ದೆ ನೀರು ತುಂಬಿದ್ರೆ ಮುಗೀತು. ಇವಾಗ ನೀರೆಲ್ಲ ಫುಲ್ ಆಗೈತೆ. ಇವಾಗ ನಾನು ಏನು ಮಾಡಬೇಕು ಅಂದರೆ, ಈ ಕಡೆ ಇರೋದನ್ನು ಹಿಂಗೆ ತೆಗ್ದು ಹಿಂಗೆ ಮುಚ್ಚಿದ್ರೆ ಅದು ನೀರು ಪಿಕಪ್ ಕೊಯ್ತದೆ. ಪಿಕಪ್ ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಹೋಗೋಂಥ ಕಾವಲಿಗೆ ಪಿಕಪ್ ಅಂತ ಕರಿತೀವಿ. ಇದು ಡೈರೆಕ್ಟ್ ಈಗ ಹೊಳೆಗೆ ಹೋಯ್ತದೆ. ಓಕೆನಾ? ಈಗ ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ಆನ್ ಹಾಕ್ಬೇಕು. ಆನ್ ಹಾಕೋದಂದ್ರೆ ಆ ಗದ್ದೆಗೆ ಅಲ್ಲಲ್ಲೇ ಸ್ಟಾಪ್ ಮಾಡ್ಬೇಕು ನೀರನ್ನ. ಒಂದು ಗದ್ದೆ ಕೆಳಗೆ ಹೋಗ್ಬಿಡೋದು, ಆ ಥರ ಆನ್ ಹಾಕೋದು ಅಂದರೆ. ಬನ್ನಿ ನೋಡೋದು. ಆನ್ ಹಾಕೋದು ಹೆಂಗೆ ಅನ್ನಲ್ಲ. ಈಗ ನೋಡಿ, ಗದ್ದೆಯಿಂದ ಗದ್ದೆ ನೀರು ಹೋಯ್ತೈತೆ ಅಲ್ವಾ, ಇದೇನಿಲ್ಲ, ಹಿಂಗೆ ಕಟ್ಟೋದಷ್ಟೇ, ಸ್ಟಾಪ್ ಮಾಡೋದು. ನೀರು ಕಟ್ಬಿಟ್ರೆ, ಯಾಕೆಂದರೆ ಗೊಬ್ಬರ ಹಾಕಿರ್ತೀವಿ, ಗೊಬ್ಬರದ ನೀರು ಹೋಗ್ಬಾರ್ದು ಅಂತ. ನೋಡಿ, ಇಲ್ಲಿ ನೋಡಿ, ಇದು ನಮ್ಮ ಗದ್ದೆ ನೀರು ಆ ಕಡೆಗೆ ಹೋಯ್ತೈತೆ. ಅಂದರೆ ಈಗ ಅರ್ಥ ಗೊಬ್ಬರದ ನೀರೆಲ್ಲ ಹೋಯ್ತೈತೆ ಅಂತ.
ಅದಕ್ಕೆ ಈ ಥರ ಕಟ್ಟೋದು. ಈಗ ನೀರಲ್ಲೇ ಇಲ್ಲೇ ಇರುತ್ತೆ, ಎಲ್ಲಿಗೂ ಹೋಗಲ್ಲ. ಗೊಬ್ಬರದ ನೀರು ಸಹ ಇಲ್ಲೇ ಇರ್ತದೆ. ಇಷ್ಟ ಫ್ರೆಂಡ್ಸ್, ಮುಗೀತು ಈಗ ಆನ್ ಹಾಕೋದು. ನೋಡಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀರು ಯಾವ ಥರ ಹೋಯ್ತೈತೆ. ಯಾಕಂದ್ರೆ ಬಿಲ ಹೊಡೆದಿರೋದು ಇದು. ಇಂಥ ನೀರು ವೇಸ್ಟ್ ಆಯ್ತದೆ. ಹಾಗೇನು ಮಾಡ್ಬೇಕು ಅಂದರೆ ಹಿಂಗೆ ಒಂಚೂರು ನೀರು ಹಾಕ್ಬಿಟ್ಟು, ಮಣ್ಣು ಹಾಕ್ಬಿಟ್ಟು ಹಿಂಗೆ ತುಣಿಬೇಕು. ಹಂಗೆ ತುಣಿದ್ರೆ ಏನಂದರೆ ಅದು ಮುಚ್ಕೋತದೆ, ಆಗ ನೀರೆಲ್ಲೂ ಹೋಗಲ್ಲ. ಇಲ್ಲಿಂದ ಹರಿದು ಆ ಗದ್ದೆಗೆ ಹೋಗೋದು, ಶುಂಠಿ ಗದ್ದೆಗೆ. ನೋಡಿ ಬದ ಇದು ಮಾತ್ರ, ಈ ಗದ್ದೆ ಮಾತ್ರ ಬದ ಕಟ್ಟಿಲ್ಲ ಅವನು. ಬದ ಕಟ್ಟ ಅವನಿಗೆ ಏನು ಮಾಡೋದ. ಹಿಂಗಾದ್ರೆ ನೋಡಿ ಗೋರ್ಚಿ ಹೊಡಿತು. ಇದು ತ್ಯಾವಡೆ ಹಾಕೋರು ಬದ ಕಟ್ಕೋತಾರೆ. ಈಗ ಏನು ತೊಂದರೆ ಏನಿಲ್ಲ. ಇವಾಗ ನೀರು ಹೋಗ್ದಿರೋ ಥರ ಕಟ್ತಷ್ಟೇ. ನಾನು ಫ್ರೆಂಡ್ಸ್ ನಿಮ್ಗೇನೋ ತೋರಿಸ್ತೀನಿ ಬನ್ನಿ. ಇದೆಲ್ಲ ಇದೆಯಲ್ಲ, ಇದನ್ನ ಕಟ್ಕೊಂಡು ಸಕಾಲಾಗೈತೆ. ಇದು ಯಾವ ಎಲೆ ಅಂದರೆ ಅಮಟೆ ಎಲೆ ಅಂತ ಬರುತ್ತೆ ಫ್ರೆಂಡ್. ಅದ್ರ ಕಾಯಿನೂ ತೋರಿಸ್ತೀನಿ ನೋಡಿ. ಉಪ್ಪಿನಕಾಯಿ ಮಾಡ್ತಾರೆ ಇದರಲ್ಲಿ. ಇಲ್ಲ ಈ ಥರ ಇದು ಕಾಯಿ ಇದೆ, ಅಮಟೆ ಎಲೆ ಕಾಯಿ. ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಥರ ಸಕಾಲಾಗಿರುತ್ತೆ ನೋಡಿ. ಅವನ್ಯಾಕೆ ಮುಚ್ಚನು? ಅಪ್ಪ ನನಗೆ ಹೇಳ್ತಾರದು. ಫೈನಲ್ ಹಿಂಗೆ ಆಯ್ತಾ ಫ್ರೆಂಡ್. ಸೊ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡೋಣ ಇಲ್ಲಿಗೆ. ಮತ್ತೆ ಸಿಗೋಣ ನಾಳೆ. ಅಲ್ಲಿವರೆಗೂ ಕಾಯ್ತೇರಿ. ಯಾಕೆಂದರೆ ನಾಟಿ ನಾಳೆ ಅಲ್ವಾ ಫ್ರೆಂಡ್. ಈ ವಿಡಿಯೋದಲ್ಲಿ ಮುಗಿಸ್ಬೋದಿತ್ತು, ಬಟ್ ನಾಳೆ ನಾಟಿ ನಾಳೆ ಮಾಡ್ತಾರೆ. ಹಂಗಾಗಿ ನಾಳೆ ಸಿಗೋಣ. ಬಾಯ್ ಫ್ರೆಂಡ್ಸ್.